ಏನ ಈ ದುಡ್ಡನ್ನ ನಾನು ಅವಳ ಕೈ ಕೊಡ್ಬೇಕಾ? ಯಾಕೆ? ನನ್ನ ಸೊಸೆ ಮಗು ನಾಮಕರಣನ ಧಾಮ್ ಧೂಮಾಗಿ ಮಾಡಬೇಕು, ಮಗು ಹೊಸ ಬಟ್ಟೆ ತರಬೇಕು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ತುಂಬಾ ಕನಸುಗಳನ್ನ ಇಟ್ಕೊಂಡಿದ್ದಾಳೆ. ಅವಳಿಗೆ ಈ ದುಡ್ಡನ್ನು ಕೊಟ್ರೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ತಗೊಳ್ಳಿ, ಅವಳು ಕೊಟ್ಬಿಡಿ. ಓಹೋ ಹಾಗೋ? ಹಾಗಿದ್ರೆ ನೀನೇ ಇದನ್ನು ತಗೊಂಡು ಹೋಗಿ ಅವಳ ಕೈ ಕೊಡು, ಅವಳು ಇದ್ದಿದ್ದು ಖುಷಿ ಪಡ್ತಾಳೆ. ಇಲ್ಲ ಇಲ್ಲ, ನನ್ನ ಸೊಸೆಗೆ ನನ್ನ ಮೇಲೆ ಇನ್ನೂ ಕೋಪ ಇದೆ, ಅನುಮಾನ ಇದೆ. ನಾನು ಈಗ ಈ ದುಡ್ಡನ್ನು ತಗೊಂಡು ಅವಳು ಕೊಟ್ರೆ ಮತ್ತೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಕೂಗಾಡ್ತಾಳೆ. ನಾನು ಹಾಗೆಲ್ಲ ಸುಳ್ಳು ಹೇಳ್ತಿದ್ದೆ, ಅದನ್ನ ಅವಳು ನಂಬೋಳು. ಆದ್ರೆ ಈಗ ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಮಾತನ್ನ ನಂಬಲ್ಲ. ಒಂಥರ ತೋಳ ಬಂತು ತೋಳ ಪರಿಸ್ಥಿತಿ ಆಗ್ಬಿಟ್ಟಿದೆ ನಂದು. ಅದು ಸಹಜ ತಾನೇ. ನೀನೇನು ಕಮ್ಮಿ ಸುಳ್ಳು ಹೇಳಿದ್ದೀಯಾ? ನಿಮಿಷಕ್ಕೊಂದು ಸುಳ್ಳು, ದಿನಕ್ಕೊಂದು ನಾಟಕ. ಅಬ್ಬಬ್ಬಬ್ಬಬ್ಬಬ್ಬ, ಹಾಗಿದ್ದವನು ಇವಾಗ ಬದಲಾಗಿದ್ದೀಯಾ ಅಂತಂದ್ರೆ ಯಾರು ತಾನೇ ನಂಬ್ತಾರೆ ಕಣೋ. ಅದಕ್ಕೆ ನಾನು ಬದಲಾಗಿದ್ದೀನಿ ಅಂತ ನಾನು ಯಾರ ಮುಂದೆನೂ ಹೇಳೋದಿಲ್ಲ ದತ್ತ ಅವರೇ. ನನ್ನಲ್ಲಾಗಿರೋ ಬದಲಾವಣೆ ನೋಡಿ ಯಾರಾದರೂ ನಂಬಿದ್ರೆ ನಂಬೋದು ಅಷ್ಟೇ. ತಗೊಳ್ಳಿ ದತ್ತ ಅವ್ರೆ, ಇದು ನನ್ನ ಸೊಸೆ ಕೊಟ್ಬಿಡಿ. ಜುಗ್ಗ, ಮೆಚ್ಚಿದೆ ಕಣ, ನಿಜವಾಗಲೂ ಮೆಚ್ಚಿದೆ ನಿನ್ನನ್ನು. ಇಷ್ಟು ದಿವಸ ದುಡ್ಡು ಅಂತಂದ ತಕ್ಷಣ ಯಾರ ಮುಂದೆ ಬೇಕಾದರೂ ಕೈ ಚಾಚ್ತಾ ಇದ್ದ ನೀನು ಈ ಹೊತ್ತು ನೀನೇ ಕೈ ನೀಡಿ ಇನ್ನೊಬ್ಬರಿಗೆ ದುಡ್ಡು ಕೊಡೋ ಹಾಗಾಗಿದ್ದೀಯಾ ಅಂತಂದ್ರೆ ಹೇಶ್, ನೀನು ನಿಜವಾಗ್ಲೂ ಬದಲಾಗಿದ್ದೀಯಾ ಅಂತ ನಾನು ನಂಬ್ತೀನಿ. ಆಯ್ತು, ದೇವರು. ಹಾಗಾದ್ರೆ ನಿಜವಾಗ್ಲೂ ಮಾವ ಬದಲಾಗಿದ್ದಾರಾ ಅಥವಾ ಈಗಲೂ ಸುಳ್ಳು ಹೇಳ್ತಿದ್ದಾರಾ? ಅಮ್ಮ, ಪೂರ್ಣೆ, ಚಿಕ್ಕಮ್ಮ, ಅಭಿ ಏನ್ ಇಷ್ಟು ಖುಷಿಯಾಗಿದ್ದೀರಾ? ಹೌದಮ್ಮ, ಒಂದು ಹ್ಯಾಪಿ ನ್ಯೂಸ್ ಇದೆ. ಜೆ ಕಂಪ್ನಿಯವರು ನಮ್ಮ ಕಂಪ್ನಿ ಜೊತೆಗೆ ಟೈ ಅಪ್ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಅಮ್ಮ, ಅವರು ನಮ್ಮ ಕಂಪ್ನಿ ಜೊತೆ ಟೈ ಅಪ್ ಆದರೆ ನಮ್ಮ ಕಂಪ್ನಿ ಕರ್ನಾಟಕದಲ್ಲೇ ಅಲ್ಲ, ಇಂಡಿಯಾದಲ್ಲೇ ಫೇಮಸ್ ಆಗುತ್ತೆ. ಹಾಗೆ ನಮ್ಮ ಕಂಪ್ನಿ ಟರ್ನ್ ಓವರ್ ಜಾಸ್ತಿ ಆಗುತ್ತೆ, ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅವ್ರ ಜೊತೆ ನಾಳೆನೇ ಅಗ್ರಿಮೆಂಟ್ ಮಾಡ್ಕೋಬೇಕು. ಒಳ್ಳೇದಾಗ್ಲಪ್ಪ, ನಿಮ್ಮ ಆಸೆ ನೆರವೇರಲಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ, ಹಾಗೆ ಜೆ ಕಂಪ್ನಿ CEO ಸುದರ್ಶನ್ ಮತ್ತು ಶ್ರೀನಿವಾಸ್ ಅವರು ಮನೆಗೆ ಬರ್ತಿದ್ದಾರೆ. ನಾವೇ ಅವ್ರನ್ನ ಡಿನ್ನರ್ ಇನ್ವೈಟ್ ಮಾಡಿದ್ವಿ. ಅವರು ಮನೆಗೆ ಬಂದು ಊಟ ಮಾಡಿ ಪ್ರಾಜೆಕ್ಟ್ ಪ್ರೊಸೀಜರ್ ಬಗ್ಗೆ ಎಲ್ಲ ಮಾತಾಡಿ ಹೊರಡ್ತಾರೆ. ಸೊ ಅದಕ್ಕೆ ಇವತ್ತೇನಾದರೂ ಸ್ಪೆಷಲಾಗಿ ಅಡುಗೆ ಮಾಡಿ. ನೀವು ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ. ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಂದರೆ ನಮಗೂ ಹಬ್ಬನೇ. ನಾನೇ ಎಲ್ರಿಗೂ ಅಡುಗೆ ಮಾಡ್ತೀನಿ. ನೀನು ಯಾಕೆ? ನಾನು ಅಡುಗೆ ಮಾಡ್ತೀನಿ, ನೀನು ಆರಾಮಾಗಿ ಮಗು ನೋಡ್ಕೊ. ಅಮ್ಮ, ನಾನು ಅದನ್ನೇ ಹೇಳ್ತಿರೋದು, ನೀವು ಮಗು ಜೊತೆ ಆರಾಮಾಗಿರಿ. ಇಂಥ ಟೈಮಲ್ಲಿ ನೀವು ಅಡುಗೆ ಮಾಡಿ ಆಯಾಸ ಮಾಡ್ಕೊಳ್ಳೋದು ಬೇಡ. ನಾನೇ ಎಲ್ಲ ಅಡುಗೆನೂ ಮಾಡ್ತೀನಿ. ಕೂಲ್. ನೀವಿಬ್ಬರು ಸೇರಿ ಅಡುಗೆ ಮಾಡಿ. ಅಮ್ಮನ ಕೈ ರುಚಿ ಏನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಹಾಗೆ ಪೂರ್ಣಿ ಮಾಡೋ ಸತ್ಕಾರ ಏನು ಅನ್ನೋದು ಗೊತ್ತಾಗಬೇಕು. ಹೌದು, ಅವ್ರು ಇಂಪ್ರೆಸ್ ಆಗಿ ಖುಷಿಯಾಗಿ ನಮ್ಮ ಟೈ ಅಪ್ ಅಗ್ರಿಮೆಂಟ್ಗೆ ಇವತ್ತೇ ಸೈನ್ ಮಾಡೋಣ ಅನ್ಬೇಕು. ಹಾಗಿರ್ಬೇಕು ನಮ್ಮ ಟ್ರೀಟ್ಮೆಂಟ್. ಹಾಗೇನಾದರೂ ಆದರೆ ನಮ್ಮ ಕಂಪ್ನಿನೇ ಮುಳುಗೋ ಹೋಗುತ್ತೆ ಅಭಿ. ಆದರೆ ನೀವಿಷ್ಟು ಖುಷಿಯಿಂದ ಇರುವಾಗ ನಾನು ಆ ವಿಷಯನ ಹೇಗೆ ಹೇಳಲಿ?
ಸರ್ ಏನಾಯ್ತು? ಯಾಕೆ ಎದ್ಬಿಟ್ರಿ? ಪ್ಲೀಸ್ ಕುತ್ಕೊಳ್ಳಿ, ಊಟ ಮಾಡಿ. ಊಟ ಮಾಡೋದ? ಒಂದು ತುತ್ತು ತಿನ್ನಕ್ಕಾಗತ್ತಾ? ತಿನ್ನೋಡಿ ಗೊತ್ತಾಗತ್ತೆ. ನಿಮ್ಗೆ ನಮ್ಮ ಕಂಪ್ನಿ ಜೊತೆ ಟೈಅಪ್ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ನೇರವಾಗಿ ಹೇಳಿ. ಅದನ್ನ ಬಿಟ್ಟು ಈಗ ಮನೆ ಕರೆಸಿ ತಿನ್ನೋ ಅನ್ನದಲ್ಲಿ ಉಪ್ಪು ಖಾರ ಬೆರೆಸಿ ಅವಮಾನ ಮಾಡಬೇಡಿ. ಉಪ್ಪು ಕಾರಣ ಏನು ಹೇಳ್ತಿದ್ದೀರಾ ಸರ್ ನೀವು? ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಕಂಪ್ನಿ ಬಗ್ಗೆ ಒಳ್ಳೆ ಹೆಸರಿದೆ. ಅದನ್ನ ಈ ರೀತಿ ಯಾಕೆ ಹಾಳು ಮಾಡ್ಕೊತಾ ಇದ್ದೀರಾ? ಇವ್ರಿಗೆ ನಮ್ಮ ಕಂಪ್ನಿ ಜೊತೆ ಟೈಅಪ್ ಆಗೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಸರ್, ಯಾಕಿಷ್ಟು ಕೋಪ ಮಾಡ್ಕೋತಿದ್ದೀರಾ? ಪ್ಲೀಸ್ ಕೂತ್ಕೊಳ್ಳಿ. ಅತ್ತೆ, ಪಾಪ ಅವ್ರಿಗೆ ಅಡುಗೆ ಚೆನ್ನಾಗಿಲ್ಲ ಅಂತ ಕೋಪ ಬಂದಿದೆ ಅನ್ಸುತ್ತೆ. ಅಡುಗೆ ರುಚಿ ಇದೆಯಾ ಅಂತ ನೀವು ಟೇಸ್ಟ್ ಮಾಡಿ. ಟೇಸ್ಟ್ ಮಾಡಿ. ನಿಮ್ಮಿಂದ ನಾ ಇದನ್ನ ಎಕ್ಸ್ಟ್ರಾ ಪಟ್ಟಿರಲ್ಲ. ನಡೀರಿ ಹೋಗೋಣ. ನಿಮ್ಮ ಮನೆಗೆ ಬಂದಿದ್ದಕ್ಕೆ ಸರಿಯಾಗಿ ಮರ್ಯಾದೆ ಮಾಡಿದ್ರಿ. ನೀವು ಬೇಡ, ನಿಮ್ಮ ಪ್ರಾಜೆಕ್ಟು ಬೇಡ. ಸರ್